ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಲಾಗರ್ ಅಶ್ವಿನಿ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ವಿಡಿಯೋಸ್ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇವತ್ತು ನಾನು ನಮ್ಮ ಚಾನಲಲ್ಲಿ ಎಗ್ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ನಾನು ಸಿಂಪಲ್ಲಾಗಿ ಮಾಡ್ತಾ ಇರ್ತಕ್ಕಂತಹ ಒಂದು ಸಾಂಬಾರ್. ಇದು ಕಾಮನ್ನಾಗಿ ಎಲ್ರಿಗೂ ಸಹ ಗೊತ್ತಿರುತ್ತೆ ಈ ಒಂದು ರೆಸಿಪಿ ಯಾವ ಥರ ಮಾಡೋದು ಅಂತ. ಹಂಗಾಗಿ ಈ ಒಂದು ರೆಸಿಪಿ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಆದರೆ ಒಂದು ಚಿಕ್ಕ ಸ್ಟೋರಿಯನ್ನು ಹೇಳ್ತೀನಿ. ಅದೇನು ಅಂದರೆ, ನಮ್ಮ ಮನೆಯಲ್ಲಿ ನಾನು ಚಿಕ್ಕವಾಗ ನಮ್ಮ ಮನೆಯಲ್ಲಿ ನಮ್ಮಮ್ಮ ಎಗ್ ಸಾಂಬಾರನ್ನು ಮಾಡ್ತಾಯಿದ್ರು. ಅವರು ಡಿಫ್ರೆಂಟಾಗಿ ಒಂದು ಬೇರೆ ಸ್ಟೈಲಲ್ಲಿ ಎಗ್ ಸಾಂಬಾರು ಮಾಡ್ತಾಯಿದ್ರು. ಅದರ ಒಂದು ಕಾಂಬಿನೇಷನ್ಗೆ ಅವರು ಮುದ್ದೆಯನ್ನು ಮಾಡ್ತಾಯಿದ್ರು. ಮುದ್ದೆ ಮತ್ತು ಎಗ್ ಸಾಂಬಾರು ತುಂಬ ಚೆನ್ನಾಗಿರ್ತಾಯಿತ್ತು, ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಅವರೇ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ತಟ್ಟೆಯಲ್ಲಿ ಹಾಕ್ಕೊಬಂದು ನನಗೆ ಕೊಡೋರು. ಆಗ ಆ ಥರ ಇತ್ತು. ಬಟ್ ಈಗ ಯಾರೂ ಆ ಥರ ಮಾಡ್ಕೊಂಬಂದು ಕೊಡೋಲ್ಲ. ನಾವೇ ಎಲ್ಲ ಮಾಡ್ಕೋಬೇಕು. ಜೀವನ ಅಂದರೆ ಅಷ್ಟೇ ಅಲ್ಲ ಫ್ರೆಂಡ್ಸ್, ಯಾವಾಗೂ ಒಂದೇ ಥರ ಇರಲ್ಲ, ಅದು ಚೇಂಜ್ ಆಗ್ತಾ ಇರುತ್ತೆ. ನಿಮಗೂ ಯಾರಿಗಾದ್ರೂ ಈ ಥರ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ನಮ್ಮ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಟೋಟಲಿ ಸಬ್ಸ್ಕ್ರಿಪ್ಷನ್ ಎಲ್ಲ ಫ್ರೀ ಇರುತ್ತೆ. ಓಕೆ, ಈಗ ಮೊಟ್ಟೆಯನ್ನು ಒಡೆದಿಲ್ಲಿ ಹಾಕ್ತಾಯಿದ್ದೀನಿ. ಇನ್ನೇನು ಮೊಟ್ಟೆ ಸಾಂಬಾರು ಸಹ ಇಲ್ಲಿ ರೆಡಿ ಆಗುತ್ತೆ. ಈ ರೀತಿ ನೀವು ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಮೊಟ್ಟೆ ಸಾಂಬಾರು. ರೆಡಿ ಆದಮೇಲೆ ನಾವು ಸಹ ಇದನ್ನು ಬಡಿಸ್ಕೊಂಡೆಲ್ಲ ತಿಂದ್ವಿ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ನಮ್ಮ ಹಸ್ಬೆಂಡ್. ನಿಮಗೂ ಯಾರಿಗಾದ್ರೂ ಇಷ್ಟ ಆದರೆ ಈ ರೀತಿ ಟ್ರೈ ಮಾಡಿ ಅಂತ ಮತ್ತೆ ಇನ್ನೊಂದು ಸಲ ಹೇಳ್ತಾಯಿದ್ದೀನಿ, ಯಾಕಂದರೆ ತುಂಬ ಚೆನ್ನಾಗಿತ್ತು ಟೇಸ್ಟ್. ಓಕೆ, ಇಷ್ಟೇ ಫ್ರೆಂಡ್ಸ್, ಬಾಯ್ ಬಾಯ್.